₹16 16 ಆಳು ಸೇರ್ಕೊಳ್ಳೋದು ಗುಡ್ಡೆ ಕಟ್ಕೊಳ್ಳೋದು ಅಷ್ಟೇ. ತೂಕ ಗೀಕ ಇಲ್ಲ. ಗುಡ್ಡೆ ಮಾಡುವಂತ ಬಂದ್ಬಿಟ್ಟು ಒಂದ್ ಮರಿದೆ ₹16 ಇದ್ದಾಗ ₹16, ₹20, ₹25, ₹30. ಅಲ್ಲ ಕೆಜಿನ 8 ಆಣೆ ಅಂದ್ರೆ ಏನು? ₹20 ಒಂದ್ ಮರಿ ₹20 ಗುಡ್ಡೆ ಆಗ ಎಷ್ಟು ವರ್ಷದಿಂದ? 30 ವರ್ಷದಿಂದ. ಬರಿಯಾ 30 ಲಕ್ಷನಪ್ಪ. 30 ಅಲ್ಲ, ಈಗೇನು 50 ವರ್ಷ. ಅಪ್ಪ ಇದ್ದಾಗ ನಾನು ಚಿಕ್ಕವನಾಗ ಮತ್ತೆ 50 ವರ್ಷ ಆಗದೆ. 50 60 ವರ್ಷದಿಂದ ನಾನ್ ಕಣ್ಣಂಗೆ ₹40 ಕೆಜಿ. ನಾನ್ ಬುದ್ಧಿ ಕಣ್ಮಟ್ಕೆ 15 ನಾನು ಹುಡ್ತಾಗ ₹15 ನಾನೇ ಗುಡ್ಡೆ ಕಟ್ಟಿನಿ. ₹15 ಕೆಜಿ. ನೀವು ಬುದ್ಧಿ ಕಂಡಾಗ ₹15 ಗುಡ್ಡೆ. ₹15 ಗುಡ್ಡೆ ಕೆಜಿ. ಕೆಜಿ 15. ಈಗ ಅಲ್ಲಿ ಸ್ವಾಮಿನಾರು ಎಲ್ಲರನ್ನೂ ಚಿಕನ್ ಓದಿಯಾ ಕಡೆ ನೀಡಿ ಮುಳಿ ಮುಳಿ ಬೇರೆ ಅಲ್ಲಿ ಇರ್ಲಿ ಚಿಕನ್ ಕಡೆ ಓದಿನಾ ಚಿಕನ್ ಕಡೆ ಗುಡ್ಡೆ ಅಲ್ಲ 18. ಅದ್ಯಾವುದು ಗಂಡ ಇದು ಬೆನ್ನೂರಿ ಅಲ್ಲ ಬೆನ್ನೂರಿ ಗಂಡ ಇದು ಇದ್ರೊಳಗೆ ಹಾಕ್ತೀನಿ. ಅವಾಗ ಮಂಡಿಲಿ ಯಾವ ಮಂಡಿಲು ಹಿಂಗೆ ಅಕ್ಕೆ ಹಳ್ಳಿ ಗುಡ್ಡೆ ಬಾಡ ಇಷ್ಟಪಡೋದು. 18, 16 ಇಲ್ಲೊಂದು ಅದು ಸೇರ ಅಲ್ಲಿ ಅವಲ್ಲ 4-5 ಇಲ್ಲಿ ಇದೊಂದು ತೊಳ್ಳೆ ಹಾಕ್ಬಿಟ್ಟಿದ್ರೆ ಎತ್ಕೊಳ್ರಿ ಇದ ಇಲ್ಲಿ ತೊಳ್ಳೆ ಮಾಡ್ಕೋ ಅದ್ರೊಳಗೆ ಡೈರೆಕ್ಟ್ ಹೊಡಬಿಡೆ ಗುಡ್ಡೆಗೆ ಅಲ್ಲಿ ಬೇರೆ ಯಾಕೆ ಗುಡ್ಡೆ ಹಾಕ್ತಿದ್ರೆ ಸಪಟೆಗೆ ಮಾಂಸ ಎಲ್ಲ ಬರ್ತವೆ. ಬಡಿ ಏನು ಹಿಂಗೆ ಪುಡಿ ಅಯ್ಯೋ ಪುಡಿ ಮಾಡ್ತಿಲ್ಲ ಹಂಗೆ ಈ ಮಟ್ಟ ಪುಡಿ ಮಾಡಿದ್ರ ಸಮಣ ಒಂದ್ 8-10 ನಿಮಿಷ ನೀಟಾಗಿ ಹಿಡಿದ್ಬಿಡಿ. ಅಯ್ಯೋ ಆಯ್ತಾ. ಇದು ದೊಡ್ಡಿಕೆ ಕಾಳು ಅದೇನು ಇಟ್ಬೇಡ. ದೊಡ್ಡಿಕೆ ಕಾಳು ಒಂದು ಕವರ್ ಇಸ್ಕೊಂಡ್ ಕೊಡಪ್ಪ ಆಯ್ತು ಒಲೆ ಇದಾಗ್ತದೆ ತೊಳ್ಳೆ ಒಂದು ಇಸ್ಕೊಂಡು ಏನೋ ಇದು ಹಾಕ್ಬೇಕು. ಒಂದು ಕವರ್ ಇಸ್ಕೊಬಲ್ಲ ಇದ್ರೊಳಗೆ ಹಾಕಿರಾ? ಬೇಕು ಕೈಲಿ ಹಿಡ್ಬಿಟ್ಟೆ ಇಲ್ಲೇ ಒಂದು ಸರ್ಕದಲ್ಲಿ ತೊಳ್ಳೆ ಹಾಕಿಲ್ಲ. ಬಾ ತೊಳ್ಳೆ ಹಾಕಿ 2, 4, 6, 8 ನನಗೊಂದು ನಲ್ಲಿ ಮೂಳೆ ಹಾಕೋಣ ಮಿಕ್ಕಿರೋಣ 15, 16, 17 ಆಯ್ತು. ಹಂಗುವೆ 2, 4, 6, 8, 10, 12, 14, 16, 17 ಬಾ ಯಾಕೆ ಈಗ ಇತ್ತ ಅಯ್ಯೋ ಇದು ಎದ್ಕೊಂಡ್ಬೇಕಾ? ಏನ್ ಗುರದು ಬಟ್ಟೆಯಾ ಸಾಲು ಕನ್ನಡ ಹೊಸ್ಕೊಳಕ ಇಷ್ಟು ಚರ್ಬಿ ಇಷ್ಟೇಯಾ? ಅಲ್ಲಿ ಚರ್ಬಿ ಬಿಡಿ ಆಯ್ತಲ್ಲ ಇನ್ನು ಅಲ್ಲಲ್ಲ ಎಲ್ಲ ಒಂದೊಂದು ಹದವಾಗ್ತದೆ ಅಲ್ಲ. ಹಂಗೂ ಚರ್ಬಿ ಸ್ವಲ್ಪ ಜಾಸ್ತಿನೇ ಇದೆ ಬಿಡು. ಇಷ್ಟೊತ್ತಿಗೆ ಕವರ ಅಣ್ಣ ಈ ಆಡಿದ ವಿಶೇಷ ಗೊತ್ತಿಲ್ಲ ನಿಮ್ಗೆ ಇನ್ನುವೆ ಏನ ಹಿಂದೂರ್ ಕಾಲದಲ್ಲಿ ಅಣ್ಣ ಗಂಡ್ ಮಕ್ಳಾದ್ರೆ 3 ವರ್ಷ ಗಂಟೆ ಹಾಲು ಕುಡಿಸ್ತಿದ್ರಂತೆ. ಹಂಗೆ ಈ ವಾಡು 20 ವರ್ಷ ಗಂಟೆ ಕೊಡ್ಸದೆ 2.5 ವರ್ಷ ಆದ್ರೂ ಅದಕ್ಕೆ ಈ ವಾಡ್ಗಿಂತ ಮಗನೇ ದೊಡ್ಡಾಗಿ ಇನ್ನೂ ಹಾಲು ಕುಡಿಸ್ತಾರೆ ಅಣ್ಣ. 20 ಕೆಜಿ ಆಗಿದ್ರು ಮರಿ ಅದೇ ವಿಶೇಷ ಅಣ್ಣ. ಅದು ಒಂಥರ ಈ ತರದ ಮರಿ ಎಲ್ಲೂ ಸಿಗಲ್ಲ ಬಿಡಿ. ಇದೊಂಥರ ಚರಿತ್ರೆ ಸೃಷ್ಟಿ ಮಾಡೋದು ಯಾಡೋ ಇದು. ಇವಾಗ ಕಟ್ ಮಾಡಿಸ್ಕೊ. ಇದೊಂದೇಯಾ ಹೇಳಿರ್ಬೇಕು. ಪೀಸ್ ಮಾಡೋಣ ಅದ ಅಷ್ಟೇ ಅದ್ಕನ ಅದ 18 ಮಾಡಕ್ ಐತಾ ಇದು ಯಾಕೆ ಐತಿಲ್ಲ 18 ಮಾಡಿದ್ರ ನಾವು ಪೂರಿ ಅದು ಬೊಮ್ಮಳೆ ಇನ್ನ ಉದಾಗಿರ್ತದಲ್ಲ. ಅದೇ ಇನ್ನೆಲ್ಲ ಅವನ ಯಾರ ಜೋಗ್ ಮಾಡಿಕೊಂಡು ಕೊಯ್ಕೊಂಡು ಏನದ ಇಲ್ಲ ಮರಿ ಕುಯ್ಯನ ಸರಿ ಇಲ್ಲ ಹಂಗಾರ ಮನೆ ಕಳ್ಬಿಡಿಯದ ಅದ್ರೊಳಗಡೆ ನೋಡು ಇಲ್ಲಿ ಇಲ್ಲಿ ಕಟ್ ಮಾಡಿದ ಕರೆಕ್ಟಾಗಿ ಅವನು 18 ಮಾಡ ಮೂಳ ಕುಯ್ದಾಗ ಮಾಡಿದ್ವಿ ನೋಡಿಲ್ಲ. ಮೂಳೆ ಕುಯ್ಯ ಮನೆ ಕುಯ್ದಾರ ನೀನು ಕಂಡ ಕುಯ್ತಾ ಕುಯ್
ನಿಮಿಷ ಆಯ್ತಣ್ಣ 2 ನಿಮಿಷ ಜನ ಆಗದ 20-30 ಸೆಕೆಂಡ್ ಹಿಡಿಬೇಕು ನೀವು ಇಲ್ಲಿ 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 ಐಟಮ್ ಹಿಡಿಬೇಕು ಇಲ್ಲಿ. ನಾನು ಅವತ್ತು ಇವರ ಬಗ್ರಿ ನಟಿದ್ದು ಹಂಗೆ ಎದ್ದೆ ಇದು ಹೊಡೆದಿತ್ತು ಒಂದ್ ಬೇರೆ ಕೆಳಕ್ಕೆ ಸ್ಪೀಡಾಗಿ ಎದ್ದಾಗ ಆ ಥರ ಆಗುತ್ತೆ. ಇನ್ನು ಮೂಳೆ ಕಟ್ಟುವಾಗ ಗುಡ್ಡೆ ಕಾಣೋದು. ಗ್ರಿಪ್ ಸಿಕ್ಕಲ್ಲ ಅಂತ ಮೊದಲು ಕುಯ್ಕೊಂಡ್ಬಿಟ್ರೆ ಆ ಪನ್ಕಾಕ ಕುಯ್ಕೊಂಡ್ಬಿಡ್ಬೋದು. ಬಾಕಿಯಾರು ಕುಯ್ಕಿಲ್ಲ 1-2 ಕುಟ್ಕೊ 3 ಕುಟ್ಕೊ ಓ ಎಲ್ಲ ಬೇರೆ ಬೇರೆ ಕಟ್ಕೊ ಹೋದ್ರೆ ಜಾಗ ಏನ್ ಗೊತ್ತಾ, ಇವೆಲ್ಲ ನಿತ್ಕೆ ಸೇರಿಸ್ತಾರೆ ನಮ್ಮ ಅಗ್ಲ ಮಾಡ್ಕೋಬೇಕು. ಸೇರ್ಸು ಓಕೆ ಮಾಡ, ಅಲ್ಲೇ ಸೇರ್ಸು ಮಾಡ, ಏನಿಲ್ಲ ಅಗ್ಲ ಮಾಡ್ಕೋ. ಏನ್ ಲೆಕ್ಕ ಬಿಡುಗರು, ಸೇರ್ಸು ಗುರು. ಹಂಗೆಲ್ಲ ಸಪ್ರೇಟ್ ಹೋಗ್ತೀನಿ ಅಂದ್ರೆ ಚರ್ಬಿ ಇಲ್ಲೇ 3 ಒಂದು ಸೇರ್ಸೋ. ಈ ಚರ್ಬಿ ಮಾತ್ರ ಹಂಗ್ ಬಿಡಿರೋ, ಚರ್ಬಿ ರೂಢಿ ಕಟ್ತಾರೆ. ನಿಂಗೆ ಸರಿ ಹೊಡಿ ಮಂತಿ ತೆಗೆತಿ ಏನ್ಲ ಬಲಲಿ ಚಿಚ್ಚಿ ಕೊಟ್ಟನು ಕಲಲ್ಲಿ ಎಂತ ಗೊತ್ತುಂಟ ಗಾಯ್ಸ್, ಇದು ಬೇರೆ ಕಲ್ಲ ಎಲ್ಲಾನು ದೂರ ಮಾಡಿ ದೂರ ಮಾಡ್ತಾನೆ. ಚರ್ಬಿ ಪರ್ಬಿ ಎಲ್ಲ ಎತ್ಕೊಂಡು ಹೇಳ್ತೀನಿ ಒಂದೇ ಗುಡ್ಗೆ ನಡ ಎತ್ಬೇಕು ಬೇಡ, ನೀನು ಎತ್ಕೊಂಡ್ರು ಮಾತ್ರ ಈ ಪಡಿ ಕೆಲಸ, ಇಲ್ಲ ಕಷ್ಟ ಆಗ್ಬಿಡ್ತದೆ. ಯಾಕಡೆ ನಿಮಿಷ ಆ ಗುಡ್ಡೆಗೆ ಹತ್ಬೇಕು. ಆಯ್ತು ತಿಂದಿರೋ ಇತ್ತಾಗೆ ಏನಾರ ಸ್ಟ್ಯಾಂಡ್ ಮಾಡಿಕೊಂಡಿದ್ದು ಹಿಂಗೆ ಮಡ್ಬಿಟ್ರೆ ಮಾಡ್ತಿದ್ಯಪ್ಪ. ಇಲ್ಲ ಓ ಇಲ್ಲ, ಕೆಲವೊಂದ್ಸಲಿ ಹಂಗೆ ಮಾಡ್ತೀವಿ. ಎಲ್ಲ ಹಂಗೆ ಮಾಡ್ಕೊಂಡು ಚರ್ಬಿ ಆಗ್ತವೆ. ಇನ್ನು ಕೂದಲಾಕು ಒಂದು ಲೈನ್ ಲೈನು ಮಾಡು ಮಾಡು. ನೋಡು ಒಂದೊಂದು ಪೀಸ್ ಮೂಳೆಗೆ ಹಾಕಂದಿರಾ, ಅಲ್ಲಿಗೆ ಹೊಡ್ಬಿಟ್ಟು ಒಂದೊಂದು ಪೀಸ್ ಎಷ್ಟೆಷ್ಟು ಬಂದ ನೋಡ್ಕೊಂಡಿ. ಇವಾಗ್ತಿದ್ದೀರು ಯಾವಾಗ ಎಲ್ಲಕ್ಕೂ ಏನೂ ಇಲ್ಲ, ಲೆಕ್ಕ ಕರೆಕ್ಟ್ ಆಗವೆ ಬಿಡು. 18 ಅದಕ್ಕ ಮೂಲ ಕುತ್ಕ ಹಸಿ ಒಂದು ಇನ್ನೊಬ್ರು ಹೋಗಿ ಅಲ್ವ ಕೊಡಿಲಿ ಆ ಗುಡ್ಡಿ ಕೊಡು. ಇನ್ನೊಂದು ಆ ಗುಡ್ಡಿ ಕೊಡು. ಇನ್ನೊಂದು ಅಣ್ಣ ಹಂಗೋ ಏನೋ ಎಕ್ಸ್ಟ್ರಾ ಕೊಟ್ಟು ಬಿಡೋದಕ್ಕನ ಆಮೇಲೆ ಎಷ್ಟು ಕೆಜಿ ಬರ್ತಾವ? ಎಲ್ಲಿ ಸಣ್ಣದಪ್ಪ ನೋಡು, ಸಣ್ಣದಪ್ಪ ನೋಡ್ ಮಾಡ್ಕೋ. ಏನ್ ನಾನೇ ಮಂಡಿಗೆ ಹೋಗಿದ್ದಾನ ರೆಡಿ ಮಾಡ್ಕೋ ತಗೊಬರಕ್ಕೆ ಕೊಡ್ತಾರೆ. ಈಗ ಎಲ್ಲ ರೆಡಿ ಮಾಡ್ತಾ ಇಡು. ಊಟ ಬರ್ತೀನಿ ನೀನು ಇನ್ನೂ ಬರ್ನಿಲ್ವಾ ಅಂತ ಅಂದ್ರೆ ಇಲ್ಲಿ ಅದೊಂದು ಗುಡ್ಡೆ ಕೊಡಿ. ಈ ಗುಡ್ಡೆ 17 ಆಗವೆಲ್ಲ ಒಂದು ಅಪಾರ ಮಾಡ್ರಿ ಅಲ್ಲಿ ಸಣ್ಣ ಕೊಡಿಲ್ಲ ಅಂದ್ರೆ ಆಗ್ಲಿ. 5 ವರ್ಷ ಪೇದಾ ಅಣ್ಣ 5 ವರ್ಷ ಎಲ್ಕ ಕಟ್ಟಿ ಹಾಕೋ ಒಕ್ಕಲಿಂದ ಒಳಿಕೆ ರೇಸಿಬೇಡ. ಸಿಮ್ಮಿರಣ್ಣ ದಪ್ಪಸ ಮಾಡ್ತೀನಿ. ತೂಕ ಇದೆ. ಎಂಜಿ ಬಂದಾರ ನೀನು ಇಲ್ಲೇ
ಟಿಕೆಟ್ ನಂಗೆ ಹೆಂಗ್ ಬರೆಯೋದು ಅಂತ ಹೆಂಗ್ ಮಾಡೋದು ಅಂತಾನೆ ಗೊತ್ತಿಲ್ಲ ನೋಡಿ. ಕುತ್ಕೊ ಮಾಡು ಬದ್ನೆ ಮಾಡು ಏ, ಇಟ್ಕೋ. ಸಾಕಾಗೋಯ್ತಾ ಇದು ಹಾಕ್ಬಿಡು ಅಡಿ. ಅಯ್ಯವ್ವ, ಅಯ್ಯವ್ವ, ಅಯ್ಯವ್ವ. ಇದೊಂದು ಕಪ್ಪು ಒಂದು ಏಯ್. ಇಬ್ರಾ? ಕೇಳಪ್ಪ ಬಗ್ರಿ ಅದ ಇದಾ ಹಾ. ಹಾ ಹಾ ಕರ್ಸ್ಬಿಡು. ಇದಕ್ಕೆ ಕೊಡಿ ಕೊಡಿ ಅಕ್ಕಿ ಹಾಕ್ತೀನಿ ಸಣ್ಣ ಕುಲ್ಲ ಇನ್ನೊಮ್ಮೆ ಹಾಕ್ಬಿಟ್ಟಿವ್ನಿ ಇದಕ್ಕೆ ಇನ್ನು 5 ಈ 4 ಕಂಡ ಎಲ್ಲ ಕಂಡ ಅನ್ನಲ್ಲ ಆಚಾ ಅದ ತೇಳಿ ಅದಕ್ಕೆ ಇದಾ ಹಿಂಗೆ ದೂರ ಇರಲಿ ಹಿಂಗೆ ಮಾಡ್ಬಿಡು ಹಿಂಗೆ ಎಲ್ಲಾನು ದೂರ ನನ್ನ ಬರ್ತಡೇ ಇದು. ಮೂಳ ಕಟ್ಕೊಳ್ಳೋದೆಯಾ ತಿಂಗ್ಳು. ಇದಕ್ಕೆ ಕಳ್ಳು ಮೂರನೇ ತಾರೀಕು. ಹಾ? ನಿನ್ನೆ ಕುದುರ್ತಿದ್ದು. ಖಾಲಿ ಬಿಡ್ತಿದ್ದು. ಈ. ಜೋರು ಒಂದು ನಾಯ್ಕು ಪಲ್ಟಿ ಕಳ್ಳು ಅವೇ ಎತ್ಕೋಬೇಕಾಯ್ತು 660 ಗ್ರಾಮ್ ಬರ್ತಾರೆ ಇನ್ನು 340 ಗ್ರಾಮ್ ಮೂಳೆಗಳ ಬಿಡ್ಬೇಕು ಅದಕ್ಕೆ ಹೇಳುದು ಏನೊಂದ ಅರ್ಧ ಕೆಜಿ ಮಿಕ್ತದೆ ಒಂದ್ ಅರ್ಧ ಕೆಜಿ ತಿನ್ನು ತಿನ್ನು. ಅರ್ಧ ಕೆಜಿ ಮಿಕ್ತದೆ ಸ್ಕೂಲ್ ಇದ್ದದವ ಯಾತ? ಇವತ್ತು ಮತ್ತೆ ಆ ಹಬ್ಬದ ಮಾಡಾಗ ಒಂದ್ಬಿಡ್ತೀನಿ ಅಂತಿದ್ರು ಅದಕ್ಕೆ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಬ್ಯಾಡ ಕಣ ನಮ್ಗೆ ಒಂಚೂರ ಅಪ್ಪ ಎತ್ತುವಾಗ ಒಂದು ಮೂಳೆ ಎತ್ಕೊ ಒಂದು ಕಂಡೆ ಎತ್ಕೊ ಒಂದು ಕೈ ಎತ್ಕೊ ಬೇಡ ಇರ್ಲಿ ಬಿಡ್ಲ ಆಮೇಲೆ ಹಾಕಿದ ಮೂಲೆ ಬೇಡ ಎತ್ತುವಾಗ ಒಂದ್ರಿ ಕಂಡ ಇರ್ತದೆ ಒಂದ್ರಿ ಮೂಳೆ ಇರ್ತದೆ ಉಳ್ಕೊಡ್ರಿ ಏನ್ ಮಾಡಿ ಇದೆ ನಿನ್ಗೆ ಎತ್ಕೊಟ್ಬಿಟ್ಟು ತೂಕ ಹಾಕ್ಬಿಡು ಮಗ ಅದ್ರಲ್ಲೇ ಒಂದು ಕಳ್ಳು ಒಂದು ತೊಳೆ ನಿನ್ಗೆ ಒಂದ್ರಲ್ಲಿ ಒಂದು ಗಟ್ಟಿ ಕಂಡು ಉಳಿಸ್ಕೋ ಸಾಕು ಸಾಕು ಏ, ಹೋಗು. ಒಳಗೆ ಗೇಟಿಂದ ಒಳಗಡೆ ನೋಡಲಿ ಹಾಕಿದ ಒಂದ್ಸಲಿ ಕೂಡ್ ಹಾಕೊಂಡು ನಂಗೆ ಕುಡಿಲಿ ಒಂದೆರಡು ಮೂರು ಪೀಸ್ ಕುಯ್ಲ ಅದ ಸ್ವಾಮಿ ಒಂದೆರಡು ಮೂರು ಪೀಸ್ ಮಾಡಿ ಅದ ಏ ಗೋಂಬಳೆ ಕುಯ್ಯಿ 4 ಪೀಸ್ ಮಾಡು ಅವ್ನ್ಗ ತೊಳೆ ಮಾಡ್ಕತಾನೆ ಕೂದ್ ಮಾಡ್ದಲ್ಲ ತಗೋ ಗೊಜ್ಜು ಮಾಡ್ಕತಾನೆ ಹಂಗೆ ಕೂದ್ ಮಾಡ್ದ ಅಲ್ಲೇ ಮಾಡ್ಬೇಕು ಮಾಡ್ದ ಅವ್ನಿಗೆ ಹಾಕಿರುತ್ತೆ ಗಟ್ಟು ಗಟ್ಟು ಮುಳೆ ಕಲ್ಸ ಮುಳೆ ಕಲ್ಸ ಸಾಕು ಗೊತ್ತಿದೆ ಗಟ್ಟಿ ಗಟ್ಟಿ ಕಡೆ ಹುಡುಗು ಚೆರ್ಬಿ ಮಡಿಕೋ ಚೆರ್ಬಿ ನಿನ್ಗೂ ಸಿಗತ್ತೆ ಈಗ ಮೂಳೆ ಕಟ್ಟಿ ಆಕಾರ ಗಟ್ಟಿ ಕಡೆ ಬಾ ಅಲ್ಲೇ ಕೊಡು ಬೆರ್ಸ್ಬೇಕಾಯ್ತು ಅಣ್ಣ ಗೋಡೆ ಕೊಡ್ತೀನಿ ಕಣ ಗೋಡೆ ಓದ್ತಾವ ಗೋಡಾತ ಗೋಡೆ ಕೊಡ್ತೀನಿ ನಾನು ಅದು ಗೋಡೆಗೆ ಎಲ್ಲ ತೊಲೆ ತೀರ್ ಹೊಡಿತಾರೆ ತೀರ್ ಹೊಡಿತಾರೆ ನೀನು ಗೋಡೆ ಕೊಡ್ದಿದೆ ಅಷ್ಟೇ ಗೋಡೆ ಓದ್ತಾ ಗೋಡೆ ಕೊಡಿಬೇಕು ಕಣ ಮರಿ ಸುಲಿಯರ್ಗೆ ಅದು ಫ್ರೀ ಮರಿ ಸುಲಿಯರ್ಗೆ ಗೋಡಾತ ಬಿಡು ಸಿಕ್ಕ ಏನ್ ಜೋ ಮಾಡಿ ಹಂಗೆ ಮಾಡೋದಕ್ಕಲ್ಲ ನೀನು ಬಡಿಯೋದು ಜೋಬ್ ಮುಳುಗಿಲ್ವಲ್ಲ ಬೇಡ ಕಣಪ್ಪ ಕರಿ ಆಗ್ಬೇಕೆ ಜೋಬ್ ಮಾಡ್ತಾನೆ ಅಲ್ಲಿ ಕವರ್ ಇತ್ತು ಹೋಗಾಯ್ತು ಕವರ್ ತಂದ್ಯಾ ಎರಡು ಭಾಗ ಉಂಟು ಕಟ್ಟು ಗಾಡಿ ಅಂತ ಫೈನಲ್ ಮುಳೆ ಕಟ್ಟುವಂಥದ್ದು ಕಟ್ಟು ನಾನು ಹಾಕೋರು ಹೆಂಗೆ ಓ 9 ಕಟ್ಟಿರ್ಲ ಸರಿ ಆಯ್ತದೆ ಬಿಡು ಎತ್ಕೊಂಡ್ರೆ ಆಯ್ತು ಕಟ್ಟು ಒಂದು 9 ಲೇ ಗೋಡೆ ಹತ್ರ ತಗೊಂಡಿಲ್ವಾ ಎಲ್ಲಿ ಯಾ ಗೋಡೆ ಮೇಲೆ ಏಯ್ ಹಿಡ್ದೆ ಗೋಡೆ ಹೊತ್ತು ಹಿಡ್ದೇನಿ ಕಣ ಕೂಯ್ಸರ ನಾನು. ಮಗ ಗೋಡೆ ಹತ್ರ ತಗೊಂಡ್ವಾ? ಹೆಂಗಡೆ ಮುಚ್ಚ ನೋಡ್ತಾರಲ್ಲ
ಹಾ, 10, 20 ಅಷ್ಟೇ. ಒಂದ್ರ ಮೇಲ್ ಬತ್ತ ಒಟ್ನಲ್ಲಿ ಎಲ್ಲ ಗುಡ್ಡೆನೂ ಬಾ ಇದು ಹಾಸ್ಪಿಟಲ್ 900 ಗ್ರಾಮ್ ತೂಗದು ಗುಡ್ಡು ತಗೊಂಡು ಇಲ್ಲಿ ಕುಯ್ದು ಅಣ್ಣ ಅವತ್ತೊಂದು 5 ಕೆಜಿ ಸುಮ್ಮನೆ ತೂಕ ಹಾಕ್ಲಿವ ನಾನು 10 ಗುಡ್ಡೆಗೆ ಎಷ್ಟಾಯ್ತು 300 ಗ್ರಾಮ್ ಆಯ್ತು 15 ಗುಡ್ಡೆಗೆ ಎಷ್ಟಾಯ್ತು ಅರ್ಧ ಕೆಜಿ ಹೋಯ್ತು ಎಲ್ಲಿ ಕೊಟ್ಟಾರ ಚೆನ್ನಾಗಿ ಹೊಳ್ಸಿಕಲ್ಲ ಅಣ್ಣ 700 ರೂಪಾಯಿ ಕಣ ಈಗ ನಾಟಿ ಮರಿ ಒಂದ್ ದಿನದ ಕೂಲಿ ಬರ್ಬೇಕು ಅರ್ಧ ಕೆಜಿ ಮಾಂಸ ಇತ್ತು ಹಂಗೆ ತಗೋದ್ರೆ ಕರೆಕ್ಟ್ 1 ಕೆಜಿ ಮಾಡು ತೂಕ ಅದೆಲ್ಲ 10 ರೂಪಾಯಿ ಜಾಸ್ತಿ ಕೊಟ್ಟಾರ 1 ಕೆಜಿ ಬತ್ತಾಕನ್ ಇಲ್ಲ. ಹೋಗತ್ತಲ್ಲ ನೀ 30 ಯಾಕೆ ಬಿಡ್ತಾ ಎಲ್ಲವಕ್ಕೂ ಅಂತ ಏನೋ ಬಿಡ್ತಾರೆ 10-20 ಏನೋ ಬಿಡ್ತಾರೆ. ಅದನ್ನು ಕೂಡ ಬೇರೆ ತಗೋ ಹಾ 1 ಹೊತ್ತಿರ್ಲಿ ಬಿಡಿ ಅಣ್ಣ. ಅಲ್ಲ ಫುಡ್ ತಗೊಂಡು ಫುಡ್ ತಗೊಂಡು ಬಂದಿರೋ ಸಣ್ಣ ಸಣ್ಣ ಕುಯ್ಕೊಂಡು ಸ್ವಾಮಿಣ ಒಂದ್ ಕವರ್ ಕವರ್ ಕೊಟ್ರೆ ಇಲ್ಲೇ ತುಂಬಿಟ್ಟು ಮಾಡ್ಬೋದು. ಅಲ್ಲ ಅಲ್ಲಲ್ಲೇ ಬರ್ಕಬಿಡಿ ಅಲ್ಲಲ್ಲೇ ಗುಡ್ಡೆ ನಮ್ ಕಡೆ ಹಿಂಗಲ್ಲ ಈ ಗುಡ್ಡೆ ಎತ್ಬೇಕಾರೆ ಅಲ್ಲೇ ಬರ್ಕೊಬಿಡ್ತಾರೆ. ಹಿಂಗ್ ಕಾಸು ಕೊಟ್ಟವ್ರೆ ಕಾಸು ಕೊಟ್ಟಿಲ್ಲ ಅಂತೆಲ್ಲ. ಇಲ್ಲ ಈಗ ಹಂಗಲ್ಲ ಮತ್ತೆ ಎಲ್ಲ ತೂಕ ಆಗೋಲಿ ಆಮೇಲೆ ಯಾವ ಕಡೆಯಿಂದ ಹೇಳ್ತೀನಿ ನಾನು ಎತ್ತುವರೆ ಈಗ ಯಾರಿಗೂ ಎತ್ತಿಲ್ವಂಗ್ರೆ. ಹಾ 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 ಸಣ್ಣದ ಎತ್ತದ ಕುಡಿಯ ಕುಡಿಯ ಹಾ 1 ಕೆಜಿ ಬರ್ಬೇಕು. 19 ಕಟ್ಟಿದ್ರೆ ಕರೆಕ್ಟ್ ಬರೋವು ಬ್ಯಾಡ ಸುಮ್ಮಿಲ್ಲ ಅದ್ಯಾಕ್ ತಗೋಬೇಕು. ಈಗ ಎತ್ಕೊ ಬಂದ್ರೆ ಆಯ್ತಪ್ಪ. ಕಟ್ಟೈ ಬಂಗತ್ತದು ಮೂಡು ಬೇಕಂದ್ರಲ್ಲ 3 ಮಿಕ್ಸ್ ಆಗಿ ಈಗ ತಗೊಂಡವ್ರೆ ಕಾಸು ಕೊಟ್ಟವ್ರೆ ಕೊಟ್ಟಿಲ್ಲ ಅಂತ ಅಲ್ಲೇ ಪೇಪರ್ ಅಲ್ಲಿ ಬರ್ಕೋಬೇಕು ನೀನು. ಮತ್ತೆ ಮಡ್ಗ ಕೂತ್ರೆ ಎಷ್ಟು ನನ್ ನೀನು ಬೇರೆ ಈಚೆಗೆ ಇಷ್ಟ 650 ಏನು ಹಿಂಗೂ ಆಗಿಲ್ವಾ ಆಗಿತ್ತು ಅವ್ನು ನಾತ ತಗೋಬಿಟ್ಟು ಇದ್ ಮಾಡ್ದ ಜೀರಾ ಮಾಡ ಆಫ್ ಮಾಡೋದು ತೂಕ ಹಾಕೊಂಡ ಮಾಡೋದಕ್ಕಂತ ಇಲ್ಲ. ಅದು ಅವನು ಮಾಡಿದ ನಮ್ಗೆ ಮೊದ್ಲು 120 ಸರಿಯಪ್ಪ ಹೋಗಿ ಸುಮ್ಮನೆ ಅಲ್ಲವೇ ಸುಮ್ಮನೆ ನಿಂತ್ಕಲ್ಲ. ಜಾಸ್ತಿ ಹೊತ್ತದಾಗಲಿ ಇಲ್ಲ ಕಣ ಬಾಟ್ಲಾಗ ಹಾಕ್ಬಿಡ್ಬೇಕು. ಈಗ ಹುಡುಗಿ ಸರಿ ತೂಕ ಆಗೋದಿಲ್ಲ. ಹಳ್ಳಿ ಕಡೆ ಎಷ್ಟೇ ಮರಿ ಕುಯ್ಲಿ ಕೊನೆಯಲ್ಲಿ ಕಿತ್ತಾಡ್ತಾರೆ. ನನಗೆ ಅರ್ಧ ಕೆಜಿ ಕೊಡಲಿಲ್ಲ, 1 ಕೆಜಿ ಕೊಡಲಿಲ್ಲ, ಕೇಳ್ದಷ್ಟು ಕೊಡಲಿಲ್ಲ, 2 ಕೆಜಿ ಕೊಡಲಿಲ್ಲ ಅಂತ ಅಂದ್ಬಿಟ್ಟು ಸಂಪೂರ್ಣ ಇದು ಏನು ನಮ್ಮ ಹಳ್ಳಿ ಕಡೆ ನಾಟಿ ಮರಿನ ಕುಯ್ತಾರೋ ಅದಕ್ಕೋಸ್ಕರ ನಾನು ಇಷ್ಟೊತ್ತು ಈ ವಿಡಿಯೋನ ಮಾಡಿದ್ದು. ಬಟ್ ಕೊನೆಯಲ್ಲಿ ಕಿತ್ತಾಟ ಇದ್ದೇ ಇರ್ತದೆ ನಾಟಿ ಮರಿಗಂತೂ. ಕೆಲವರು ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅನ್ಕೋತೀನಿ. ತುಂಬ ಹೃದಯದ ಧನ್ಯವಾದಗಳು.